ನಮಸ್ಕಾರ. ಆಲ್ಕೋಹಾಲ್ ಅಂದ್ರೆ ಮದ್ಯ ಅಲ್ವಾ? ಇದು ಎಷ್ಟೋ ಜನರ ಜೀವನದಲ್ಲಿ ಒಂದು ಸಾಮಾನ್ಯ ವಿಷಯ ಆಗ್ಬಿಟ್ಟಿದೆ. ಆದರೆ ನಾವೊಂದು ಗ್ಲಾಸ್ ಮದ್ಯ ಕುಡಿದಾಗ ನಮ್ಮ ದೇಹದೊಳಗೆ ಒಂದು ದೊಡ್ಡ ಕಥೆನೇ ಶುರುವಾಗುತ್ತೆ ಗೊತ್ತಾ? ಅದು ತುಂಬಾನೇ ಸಂಕೀರ್ಣವಾದ ಒಂದು ಪ್ರಯಾಣ. ಏನದು ಪ್ರಯಾಣ? ಬನ್ನಿ ಅದರ ಬಗ್ಗೆನೇ ಇವತ್ತು ತಿಳ್ಕೊಳ್ಳೋಣ. ಹಾಗಾದ್ರೆ ಮೊದಲು ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಜಸ್ಟ್ ಒಂದೇ ಒಂದು ಡ್ರಿಂಕ್ ನಮ್ಮ ದೇಹದೊಳಗೆ ಹೋದ್ಮೇಲೆ ನಿಜಕ್ಕೂ ಏನೆಲ್ಲ ಆಗುತ್ತೆ? ಅಬ್ಬಾ, ಇದ್ರುತ್ತರ ಅನ್ಕೊಂಡಷ್ಟು ಸುಲಭವಾಗಿಲ್ಲ. ಸರಿ, ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಒಂದು ದೊಡ್ಡ ಚಿತ್ರಣವನ್ನ ನೋಡ್ಬೇಕಾಗತ್ತೆ. ಆಲ್ಕೋಹಾಲ್ ಅನ್ನೋದು ಒಂದೇ ಅಲ್ಲ, ಅದು ಸಿಎನ್ಎಸ್ ಡಿಪ್ರೆಸೆನ್ಸ್ ಅನ್ನೋ ಒಂದು ದೊಡ್ಡ ಕುಟುಂಬದ ಸದಸ್ಯ. ಹಾಗಾದ್ರೆ ಏನಿದು ಸಿಎನ್ಎಸ್ ಡಿಪ್ರೆಸೆನ್ಸ್? ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಸಿಎನ್ಎಸ್ ಡಿಪ್ರೆಸೆಂಟ್ಸ್ ಅಂದ್ರೆ ನಮ್ಮ ಮೆದುಳಿನ ಸ್ಪೀಡ್ ಕಮ್ಮಿ ಮಾಡೋ ವಸ್ತುಗಳು ಅಷ್ಟೇ. ನಮ್ಮ ಮೆದುಳನ್ನ ಒಂದು ಸೂಪರ್ ಫಾಸ್ಟ್ ಕಂಪ್ಯೂಟರ್ ಅಂತ ಅನ್ಕೊಳ್ಳಿ. ಈ ವಸ್ತುಗಳು ಆ ಕಂಪ್ಯೂಟರ್ನ ಪ್ರಾಸೆಸಿಂಗ್ ಸ್ಪೀಡನ್ನು ಸ್ಲೋ ಮಾಡಿಬಿಡುತ್ತೆ. ಅದಕ್ಕೆ ನಮಗೆ ಒಂಥರ ಶಾಂತವಾದ ಹಾಗೆ, ರಿಲ್ಯಾಕ್ಸ್ಡ್ ಆದ ಹಾಗೆ ಫೀಲ್ ಆಗೋದು. ಆಲ್ಕೋಹಾಲ್ ಕೆಲಸ ಮಾಡೋದು ಕೂಡ ಇದೇ ರೀತಿ. ಸರಿ, ಈಗ ಒಂದು ಹನಿ ಮದ್ಯ ನಮ್ಮ ದೇಹದೊಳಗೆ ಹೋದಾಗ ಅದರ ಪ್ರಯಾಣ ಹೇಗಿರುತ್ತೆ ಅಂತ ನೋಡೋಣ. ಅದು ಎಲ್ಲಿಗೆ ಹೋಗುತ್ತೆ? ಅದು ಏನೆಲ್ಲ ಮಾಡುತ್ತೆ? ಬನ್ನಿ ಅದ್ರ ಜೊತೆಗೆ ಒಂದು ರೌಂಡ್ ಹೋಗ್ಬರೋಣ. ನೋಡಿ, ಈ ಪ್ರಯಾಣದಲ್ಲಿ ಮುಖ್ಯವಾಗಿ 4 ಸ್ಟೆಪ್ಸ್ ಇವೆ. ಮೊದಲನೇದು ಸೇವನೆ, ಅಂದ್ರೆ ಕುಡಿಯೋದು. ಆಮೇಲೆ ಹೊಟ್ಟೆ ಮತ್ತು ಕರಳಿನ ಮೂಲಕ ಅದು ನಮ್ಮ ರಕ್ತಕ್ಕೆ ಸೇರ್ಕೊಡುತ್ತೆ. ಅಲ್ಲಿಂದ ರಕ್ತದ ಜೊತೆ ಇಡೀ ದೇಹದ ಪ್ರತಿಯೊಂದು ಮೂಲೆಗೂ, ಅದರಲ್ಲೂ ಮುಖ್ಯವಾಗಿ ನಮ್ಮ ಮೆದುಳಿಗೆ ತಲುಪುತ್ತೆ. ಕೊನೆಗೆ ನಮ್ಮ ಲಿವರ್ ಅಂದ್ರೆ ಯಕೃತ್ತು ಅದನ್ನ ದೇಹದಿಂದ ಹೊರಹಾಕೋ ಕೆಲಸ ಶುರು ಮಾಡ್ಕೊಡುತ್ತೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಆಲ್ಕೋಹಾಲ್ನ ಎಫೆಕ್ಟ್ ಎಲ್ಲರಿಗೂ ಎಲ್ಲ ಟೈಮ್ನಲ್ಲೂ ಒಂದೇ ಥರ ಇರಲ್ಲ. ಕುಡಿಯೋಕೆ ಮುಂಚೆ ಏನಾದರೂ ಫ್ಯಾಟಿ ಫುಡ್ ಅಂದ್ರೆ ಜಿಡ್ಡಿನ ಆಹಾರ ತಿಂದ್ರೆ ಅದರ ಎಫೆಕ್ಟ್ ಸ್ಲೋ ಆಗುತ್ತೆ. ಅದೇನಾದರೂ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂದ್ರೆ ಸೋಡಾ ಜೊತೆ ಸೇರಿಸಿದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ನೋಡಿ ಎಷ್ಟು ವ್ಯತ್ಯಾಸ. ನಮ್ಮ ದೇಹದಲ್ಲೇ ಆಲ್ಕೋಹಾಲ್ಗೆ ಎದುರಾಗಿ ನಿಲ್ಲುವ ಅತಿ ದೊಡ್ಡ ಯೋಧ ಯಾರು ಗೊತ್ತಾ? ಅದು ನಮ್ಮ ಲಿವರ್ ಅಂದ್ರೆ ಯಕೃತ್ತು. ನಾವು ಕುಡಿಯುವ ಆಲ್ಕೋಹಾಲ್ನ ಸುಮಾರು 90% ಭಾಗವನ್ನು ಸಂಸ್ಕರಿಸಿ ಹೊರಹಾಕುವ ದೊಡ್ಡ ಜವಾಬ್ದಾರಿನೇ ಅದರ ಮೇಲಿದೆ. ಲಿವರ್ ತನ್ನ ಕೆಲಸ ಶುರು ಮಾಡೋ ಮೊದಲೇ ರಕ್ತದಲ್ಲಿರೋ ಆಲ್ಕೋಹಾಲ್ ತನ್ನ ಆಟ ಶುರು ಮಾಡ್ಬಿಡುತ್ತೆ. ರಕ್ತದಲ್ಲಿ ಅದರ ಪ್ರಮಾಣ ಜಾಸ್ತಿ ಆದ ಹಾಗೆ ನಮ್ಮ ಮೇಲಿನ ಅದರ ಹಿಡಿತ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಅಮಲಿನ ಬೇರೆ ಬೇರೆ ಹಂತಗಳು ಹೇಗಿರುತ್ತೆ ನೋಡೋಣ ಬನ್ನಿ. ಮೊದಲನೇ ಹಂತ ಶುರು ಆಗೋದು 50ರಿಂದ 100 mg% BACಯಲ್ಲಿ. BAC ಅಂದ್ರೆ ಬ್ಲಡ್ ಆಲ್ಕೋಹಾಲ್ ಕಾನ್ಸಂಟ್ರೇಷನ್, ಅಂದ್ರೆ ನಮ್ಮ ರಕ್ತದಲ್ಲಿ ಆಲ್ಕೋಹಾಲ್ ಎಷ್ಟಿದೆ ಅನ್ನೋ ಅಳತೆ. ಈ ಲೆವೆಲ್ನಲ್ಲಿ ಬದಲಾವಣೆಗಳು ಕ್ಲಿಯರ್ ಆಗಿ ಕಾಣಕ್ಕೆ ಶುರು ಆಗುತ್ತೆ. ಈ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಮೊದಲೇ ಇದ್ದ ಸಂಕೋಚ ಎಲ್ಲ ಹೋಗಿ ಮಾತು ಜೋರಾಗ್ಬೋದು, ಮಾತುಗಳಲ್ಲಿ ಸ್ವಲ್ಪ ತೊದಲುವಿಕೆ ಶುರು ಆಗ್ಬೋದು, ಮತ್ತು ಸರಿ ತಪ್ಪುಗಳನ್ನು ಜಡ್ಜ್ ಮಾಡೋ ನಮ್ಮ ಕೆಪಾಸಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಕುಡಿಯೋದು ಮುಂದುವರೆದ್ರೆ ರಕ್ತದಲ್ಲಿ ಆಲ್ಕೋಹಾಲ್ ಪ್ರಮಾಣ 150ರಿಂದ 300 mg% ಏರಿಬಿಡುತ್ತೆ. ಇಲ್ಲಿಂದ ಪರಿಸ್ಥಿತಿ ಇನ್ನಷ್ಟು ಸೀರಿಯಸ್ ಆಗುತ್ತೆ. ಈ ಹಂತದಲ್ಲಿ ಬಾಡಿ ಮೇಲೆ ಕಂಟ್ರೋಲ್ ತಪ್ಪೋಗುತ್ತೆ. ನಡೆಯುವಾಗ ಕಾಲುಗಳು ತೂರಾಡ್ತವೆ, ತಲೆಯಲ್ಲಿ ಕನ್ಫ್ಯೂಷನ್ ಜಾಸ್ತಿ ಆಗತ್ತೆ, ಮತ್ತು ಸರ್ಪ್ರೈಸಿಂಗ್ ಅಂದ್ರೆ ನೋವಿನ ಅನುಭವ ಕೂಡ ಕಡಿಮೆ ಆಗತ್ತೆ. ಈಗ ನಾವು ಬರ್ತಿರೋದು ಅತ್ಯಂತ ಡೇಂಜರಸ್ ಹಂತಕ್ಕೆ, 400 mg%ಗಿಂತ ಹೆಚ್ಚು. ಈ ಮಟ್ಟದಲ್ಲಿ ಆಲ್ಕೋಹಾಲ್ ನಮ್ಮ ದೇಹದ ಬೇಸಿಕ್ ಕಾರ್ಯಗಳನ್ನೇ ನಿಲ್ಲಿಸುವಷ್ಟು ಪವರ್ಫುಲ್ ಆಗಿರುತ್ತೆ. ಇಲ್ಲಿ ನಮ್ಮ ಉಸಿರಾಟವನ್ನ ಕಂಟ್ರೋಲ್ ಮಾಡುವ ಮೆದುಳಿನ ಭಾಗ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡ್ಬೋದು. ಇದು ಉಸಿರಾಟದ ವೈಫಲ್ಯ, ಕೋಮಾ ಮತ್ತು ದುರದೃಷ್ಟವಶಾತ್ ಸಾವಿಗೂ ಕಾರಣವಾಗ್ಬೋದು. ಈ ಎಲ್ಲ ಸ್ಟೇಜ್ಗಳನ್ನ ಒಟ್ಟಿಗೆ ಇಟ್ಟು ನೋಡಿದ್ರೆ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿದ್ದಾಗ ಒಂದು ಸಣ್ಣ ಖುಷಿ ಕೊಡುತ್ತೆ ಅನ್ನೋ ಆಲ್ಕೋಹಾಲ್ ಅದರ ಡೋಸ್ ಜಾಸ್ತಿ ಆದ ಹಾಗೆ ನಮ್ಮ ಕಂಟ್ರೋಲನ್ನೇ ಕಿಟ್ಕೊಂಡು ಕೊನೆಗೆ ಜೀವಕ್ಕೆ ಅಪಾಯ ತರುವ ಮಟ್ಟಕ್ಕೆ ಹೇಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಈ ಟೇಬಲ್ ಸ್ಪಷ್ಟವಾಗಿ ತೋರಿಸುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಆಲ್ಕೋಹಾಲ್ ಥರನೇ ನಮ್ಮ ಮೆದುಳನ್ನ ನಿಧಾನ ಮಾಡೋ ಬೇರೆ ವಸ್ತುಗಳು ಕೂಡ ಇವೆ. ಅದು ಒಂದು ದೊಡ್ಡ ಸ್ಪೆಕ್ಟ್ರಮ್ ಇದ್ದ ಹಾಗೆ. ಈ ಗುಂಪಿನಲ್ಲಿ ಆಪರೇಷನ್ ಟೈಮಲ್ಲಿ ಬಳಸುವ ಅರಿವಳಿಕೆಗಳಿಂದ ಹಿಡಿದು ನೋವು ನಿವಾರಕಗಳಾದ ಓಪಿಯಾಯ್ಡ್ಸ್ವರೆಗೂ ಬೇರೆ ಬೇರೆ ವಿಧಗಳಿವೆ. ಇವೆಲ್ಲದರ ಮೂಲಭೂತ ಕೆಲಸ ಒಂದೇ, ಮೆದುಳಿನ ಚಟುವಟಿಕೆಯನ್ನು ಸ್ಲೋ ಮಾಡೋದು. ಆಲ್ಕೋಹಾಲ್ ಕೂಡ ಈ ಗುಂಪಿನ ಒಂದು ಸದಸ್ಯ ಅಷ್ಟೇ. ಒಂದು ಉದಾಹರಣೆ ತಗೊಳ್ಳೋಣ, ಓಪಿಯಾಯ್ಡ್ಸ್. ಎಡಗಡೆ ಚಿತ್ರದಲ್ಲಿ ಕಾಣ್ತಿರೋ ಬಲಿಯದ ಗಸಗಸೆ ಕಾಯಿಯಿಂದ ಡೇಂಜರಸ್ ಆದ ಅಫೀಮು ಸಿಗುತ್ತೆ. ಆದರೆ ಬಲಗಡೆ ಚಿತ್ರದಲ್ಲಿರೋ ಅದೇ ಗಿಡದ ನಿರುಪದ್ರವಿ ಬೀಜಗಳನ್ನ ನಾವು ಅಡಿಗೆಯಲ್ಲಿ ಬಳಸ್ತೀವಿ. ನೋಡಿ, ಮೂಲ ಒಂದೇ, ಆದರೆ ಪರಿಣಾಮದಲ್ಲಿ ಎಷ್ಟು ವ್ಯತ್ಯಾಸ. ನಾವು ಇಷ್ಟೊತ್ತು ನೋಡಿದ್ದು ಒಂದು ರಾತ್ರಿಯ ಕಥೆ. ಆದರೆ
ಈ ಕಥೆ ವರ್ಷಾನುಗಟ್ಲೆ ಹೀಗೆ ಮುಂದುವರೆದ್ರೆ ಏನಾಗತ್ತೆ? ದೀರ್ಘಕಾಲದ ಮದ್ಯಪಾನ ನಮ್ಮ ದೇಹದ ಮೇಲೆ ಮಾಡುವ ಪರಿಣಾಮಗಳು ಇದಕ್ಕಿಂತಲೂ ಗಂಭೀರವಾಗಿರುತ್ತೆ. ದೀರ್ಘಕಾಲದ ಮದ್ಯಪಾನದಿಂದ ದೇಹದ ಮುಖ್ಯ ಅಂಗಗಳಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ. ಉದಾಹರಣೆಗೆ ಲಿವರ್ ಸಿರೋಸಿಸ್, ಅಂದರೆ ಲಿವರ್ ಸಂಪೂರ್ಣವಾಗಿ ಗಟ್ಟಿಯಾಗಿ ತನ್ನ ಕೆಲಸವನ್ನೇ ನಿಲ್ಲಿಸಿಬಿಡೋದು. ಇದೇ ರೀತಿ ಮೆದುಳು, ಹೃದಯ ಮತ್ತು ಪ್ಯಾಂಕ್ರಿಯಾಸ್ ಮೇಲೂ ಇದು ತುಂಬಾನೇ ಸೀರಿಯಸ್ ಎಫೆಕ್ಟ್ ಮಾಡುತ್ತೆ. ಇನ್ ವೀನೋ ವೆರಿಟಾಸ್ ಅಂತ ಒಂದು ಹಳೆಯ ರೋಮನ್ ಗಾದೆ ಮಾತಿದೆ. ಅದರ ಅರ್ಥ ವೈನಲ್ಲೇ ಸತ್ಯವಿದೆ ಅಂತ. ಮದ್ಯಪಾನ ಮಾಡಿದಾಗ ಜನರು ತಮ್ಮ ಮನಸ್ಸಿನಿರೋದನ್ನ ಮುಚ್ಚುಮರೆ ಇಲ್ಲದೆ ಹೇಳ್ತಾರೆ ಅನ್ನೋ ಒಂದು ನಂಬಿಕೆ ಇದು. ಬಹುಶಃ ಆ ಮಾತಲ್ಲಿ ನಿಜ ಇರಬಹುದು, ಸತ್ಯ ಹೊರಬರಬಹುದು. ಆದ್ರೆ ನಾವು ಇಷ್ಟೊತ್ತು ನೋಡಿದ ಈ ಇಡೀ ಶಾರೀರಿಕ ಪ್ರಯಾಣದ ನಂತರ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಆ ಸತ್ಯಕ್ಕೆ ನಾವು ತೀರುವ ಬೆಲೆ ನಿಜಕ್ಕೂ ಎಷ್ಟು ದೊಡ್ಡದು?